ಒಟ್ಟಾರೆ ನಡುರಾತ್ರಿ ಸುರಿದಿರ್ತಕ್ಕಂಥ ಮಹಾಮಳೆಗೆ ಸಿಟಿ ಬೆಂಗಳೂರು ನಗರ ಹೈರಾಣಾಗಿ ಹೋಗಿದೆ. ಸಿಕ್ಕಾಪಟ್ಟೆ ಅವಾಂತರಗಳು ಉಂಟಾಗಿದೆ. ಬೆಳಗ್ಗೆ ಇವತ್ತು ಆಫೀಸಿಗೆ ಬರೋರಿಗಂತೂ ಸಿಕ್ಕಾಪಟ್ಟೆ ತೊಂದರೆ, ಹಾಗೆಯೇ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೂ ತೊಂದರೆ. ಅಮೃತಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಇನ್ನು ಮುನಿಸ್ವಾಮಪ್ಪ ಲೇಔಟ್ನಲ್ಲೂ ಕೂಡ ಇದೇ ಥರ ಅವಾಂತರಗಳ ಸರಣಿಯೇ ಆಗಿದೆ. ಮಳೆ ನಿಂತರೂ ಕೂಡ ಮನೆ ಪೂರ್ತಿ ಕೆಸರುಮಯ ಆಗಿರ್ತಕ್ಕಂಥದ್ದು. ಮಳೆಗೆ ವರ್ತೂರ್ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಹಾಗೆಯೇ ತುರ್ಬ್ರಹಳ್ಳಿ ಕಡೆ ಹೊಸೂರು ರಸ್ತೆ ಇಲ್ಲೂ ಎಲ್ಲ ಕೆರೆಗಳೇ ನಿರ್ಮಾಣ ಆಗ್ಬಿಟ್ಟಿದೆ. ದೃಶ್ಯ ನೋಡ್ತಾ ಇದ್ರ ಮನೆ ಒಳಗಡೆ ಯಾವ ರೀತಿ ನೀರು ತುಂಬಿದೆ ಅಂತ. ಅಮೃತಹಳ್ಳಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಸಾಕಷ್ಟು ನೀರು ತುಂಬಿಟ್ಟಿದೆ. ಮಳೆ ನಿಂತೋಯ್ತು, ಸರಿ, ಈ ನೀರನ್ನ ಹೊರಗಡೆ ಹಾಕಬೇಕು, ಆನಂತರ ಕೆಸರು ತುಂಬಿಕೊಂಡಿದೆ, ಕೆಸರನ್ನ ಹೊರಗಡೆ ಹಾಕಬೇಕು. ಎಷ್ಟು ಅವಾಂತರಗಳನ್ನ ಉಂಟು ಮಾಡಿದೆ ಮಳೆ. ಮನೆ ಒಳಗಡೆ ಒಂದೆರಡು ಅಡಿ ನೀರು ತುಂಬಿಕೊಂಡಿರೋ ಅಂಥದ್ದು, ಅದನ್ನು ಹೊರಗೆ ಹಾಕೋದು ಮತ್ತು ಅದರಿಂದ ಎಷ್ಟು ಗಲೀಜು ಉಂಟಾಗುತ್ತೆ, ಅದನ್ನ ಕ್ಲೀನ್ ಮಾಡೋಕ್ಕೆ 2-3 ದಿನ ಬೇಕಾಗತ್ತೆ. ಹೊರಗಡೆ ಯಾವ ರೀತಿನಲ್ಲಿ ನೀರು ನಿಂತಿದೆ, ವಾಹನಗಳು ಆಲ್ಮೋಸ್ಟ್ 2 ಫೀಟ್ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ನಮ್ಮ ನೀರು ವಾಟರ್ ಪೈಪ್ಲೈನು ಇದಾಗಿ ಲೀಕೇಜ್ ಆಗಿ ಮತ್ತೆ ನೀರು ಒಳಗಡೆ ಬಂದು ಅದನ್ನು ಲೀಕೇಜ್ ಆಗಿ ಎಲ್ಲ ಫುಲ್ 2 ಫೀಟ್ ನಿಂತ್ಕೊಂಡಿತ್ತು ಸರ್. ಶಾಶ್ವತ ಪರಿಹಾರ ಮಾಡ್ತೀನಿ ಸರ್ ಏನಾದರೂ? ಇನ್ನೂ ಯಾರೂ ಏನೂ ಹೇಳಿಲ್ಲ ಸರ್. ಅಲ್ಲ, ಮತ್ತೆ ಮಳೆ ಬಂದರೆ ಮತ್ತೆ ಇದೇ ಸಮಸ್ಯೆ ಆಯ್ತಲ್ಲ? ಅದೇ ಸರ್, ಅದಕ್ಕೋಸ್ಕರ ನಾವು ಸೊಲ್ಯೂಷನ್ಸ್ ಹುಡುಕ್ತಿದ್ದೀವಿ. ಅದೇ ನೋಡ್ಬೇಕು ಏನು ಹೇಳ್ತಾರೆ ಇವಾಗ. ಇವತ್ತು ಎಂಡ್ ಆಫ್ ದ ಡೇ ಮೋಸ್ಟ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಆಕಾಶ್ ಅಂತೇಳಿ. ಯಾರು ಮಾತಾಡ್ತಾರೆ? ನಿನ್ನೆ ರಾತ್ರಿ ಮಳೆ ಬಂದ ಮೇಲೆ 420 ಒಂದು ನಾಯ್ಸ್ ಬಂತು. ಇಟ್ ವಾಸ್ ಶೇಕಿಂಗ್. ಇದು ಬಿಲ್ಡಿಂಗ್ ಎಲ್ಲ, ಇದು ಬ್ಲಾಕ್ ಆ್ಯಕ್ಚುಲಿ ಶೇಕ್ ಆಗಿತ್ತು. ಐ ವಾಸ್ ಜಸ್ಟ್ ವೇಕಪ್. ಸೊ ಅದಾದಮೇಲೆ ಕೆಳಗಡೆ ಬಂದು ನೋಡಿದರೆ ಇದು ಪರಿಸ್ಥಿತಿ. ಎಷ್ಟು ಗಾಡಿಗಳು ಡ್ಯಾಮೇಜ್ ಆಗಿದೆ? ಗಾಡಿಗೇನು ಮೈನರ್ ಡ್ಯಾಮೇಜ್ ಆಗಿದೆ, ಬಟ್ ಮೇಜರ್ ಸ್ಕೂಟರ್ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಮೇಜರ್ ಡ್ಯಾಮೇಜ್ ಈಸ್ ದ ಬಿಲ್ಡಿಂಗ್ ಆಲ್ಸೋ. ದೇರ್ ಈಸ್ compound wall and mainly the drainage pipelines. 420, around 420. ಸರಿ, ಮತ್ತೆ ಮಳೆ ಬರುತ್ತೆ, ಇನ್ನೂ 7 ದಿನ ಮಳೆ ಅಲರ್ಟ್ ನೀಡಿದ್ದಾರೆ. ಏನು ಶಾಶ್ವತ ಪರಿಹಾರ ಅಧಿಕಾರಿಗಳು ಬಂದು ಮಾತಾಡಿದ್ರೆ ಏನಾದರೂ ಒಂದು? ಅದು ಏನು ಗೊತ್ತಿಲ್ಲ ನಮಗೆ ಇನ್ನು, ಅದು ಮಾತಾಡಬೇಕು. ಹನುಮಂತ್ ಪವಾರ್. ಎಸ್ ಸರ್, ನಿನ್ನೆ ಸುರಿದ ಇವ್ರು ಮಾಡಲಿ ಅಂದ್ಬಿಟ್ಟು ನಮಗೆ ಇರೋ 30 ಮನೆಗಳು ನೋಡಿ ಎಷ್ಟು ಪ್ರಾಬ್ಲಮ್ ನಮಗಿದೆ. ನಾವು ಇಲ್ಲಿ ಬಂದರೆ ಈಗ ನಮಗೆ ಸಂಬಳ 5,000 ರೂಪಾಯಿ ಖರ್ಚು. ಹೋದ ವರ್ಷ ಹಿಂಗೆ ಆಗಿ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ಮದು ಟಿ ವಿ ಹೋಯಿತು, ಎಲ್ಲ ಹೋಯಿತು. ನಮ್ಮದು UPS, ಟಿ ವಿ, ಫ್ರಿಡ್ಜು ಎಲ್ಲನೂ ಮೋರಿ ಮಾಡ್ಸೋಕ್ಕೆ BBMP ಎಲ್ಲ ಸ್ಯಾಂಕ್ಷನ್ ಆಗಿದೆ. ಈ ರಾಜಕೀಯದವ್ರು ಏನು ಮಾಡ್ತಾರೆ, ಅವ್ರು ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಅಂತ ಯಾರೂ ಮಾಡಿಸ್ತಾ ಇಲ್ಲ. ರಾಜಕೀಯದವ್ರು ಏನು ಎಲೆಕ್ಷನಲ್ಲಿ ಅವ್ರು ಗೆಲ್ಬೋದು ಅಷ್ಟೇ, ಆಮೇಲೆ ಜನಕ್ಕೆಲ್ಲ ಒಂದೇ ಸಲ ಸಹಾಯ ಮಾಡಬೇಕು. ಅವರು ಗೆಲ್ಲೋದಕ್ಕಷ್ಟೇ ಅದು ಓಟ್ ಕೊಡೋದನ್ನು. ಅದನ್ನು ಬಿಟ್ಬಿಟ್ಟು ಅವ್ರು ಮಾಡಲಿ ಇವ್ರು ಮಾಡಲಿ ಅಂದ್ಬಿಟ್ಟು ನಮಗೆ ಇರೋ 30 ಮನೆಗಳು ನೋಡಿ ಎಷ್ಟು ಪ್ರಾಬ್ಲಮ್ ನಮಗಿದೆ. ನಾವು ಇಲ್ಲಿ ಬಂದರೆ ಈಗ ನಮಗೆ ಸಂಬಳ 5,000 ರೂಪಾಯಿ ಖರ್ಚು. ಹೋದ ವರ್ಷ ಹಿಂಗೆ ಆಗಿ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ಮದು ಟಿ ವಿ ಹೋಯಿತು, ಎಲ್ಲ ಹೋಯಿತು. ನಮ್ಮದು UPS, ಟಿ ವಿ, ಫ್ರಿಡ್ಜು ಎಲ್ಲನೂ ಮೋರಿ ಮಾಡ್ಸೋಕ್ಕೆ BBMP ಎಲ್ಲ ಸ್ಯಾಂಕ್ಷನ್ ಆಗಿದೆ. ಈ ರಾಜಕೀಯದವ್ರು ಏನು ಮಾಡ್ತಾರೆ, ಅವ್ರು ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಅಂತ ಯಾರೂ ಮಾಡಿಸ್ತಾ ಇಲ್ಲ. ರಾಜಕೀಯದವ್ರು ಏನು ಎಲೆಕ್ಷನ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಎಷ್ಟು ಕಷ್ಟ ಆಗಿದೆ, ಎಷ್ಟು ಲಾಸ್ ಆಗ್ತಾ ಇದೆ ಪ್ರತಿ ವರ್ಷ ಅವರಿಗೆ ಅಂತ? ಇದು ಪ್ರತಿ ವರ್ಷದ ಕಥೆ ಇದು. ಸೊ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯೋಕ್ಕಾಗಲ್ವಾ? BBMP ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ವೀರೇಶ್? ಶ್ರೀಲಕ್ಷ್ಮಿ, ಪ್ರತಿ ವರ್ಷ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುತ್ತೆ. ಬಟ್ ಅಧಿಕಾರಿಗಳ ಸ್ಥಳಕ್ಕೆ ಬರ್ತಾರೆ, ಶಾಶ್ವತ ಪರಿಹಾರದ ಮಾತಾಡ್ತಾರೆ. ಬಟ್ ಅದು ಶಾಶ್ವತ ಆಗಲ್ಲ, ಅದು ಆಗೇ ಬಿಡುತ್ತೆ. ಮತ್ತೊಂದು ಕಡೆ ಮಳೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ. ಮತ್ತು ಅಧಿಕಾರಿಗಳು ಆ್ಯಸ್ ಯೂಶುವಲ್ ಅದೇ ಡೈಲಾಗ್ ಹೊಡಿತಾರೆ. ಬಟ್ ಶಾಶ್ವತ ಪರಿಹಾರ ಮಾಡಬೇಕಾಗತ್ತೆ. ಯಾಕಂದರೆ BBMP ಅಧಿಕಾರಿಗಳೆಲ್ಲೂ ಕಡೆ ಆಫೀಸ್ಗೆ ಬಂದು ಹೋಗ್ತಾರೆ, ಗ್ರೌಂಡ್ ರಿಪೋರ್ಟ್ ಮಾಡಲ್ಲ, ಗ್ರೌಂಡ್ ಬಂದು ಚೆಕ್ ಮಾಡಲ್ಲ. ಎಲ್ಲ ಒಂದು ಕಡೆ BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಟಿ ಜನ ಪರದಾಡ್ತಿದ್ದಾರೆ. ಯಾಕಂದರೆ ರಾಜಕಾಲುವೆಗಳು ಇನ್ನೂ ಒತ್ತುವರಿ ಇನ್ನೂ ತೆರವು ಮಾಡಿಲ್ಲ, ಹೂಳೆತ್ತುವೆ ಕೆಲಸ ಮಾಡಿಲ್ಲ, ಸುಮ್ಮನೆ ಫಂಡ್ ಬಿಡುಗಡೆ ಮಾಡ್ತಾರೆ. ಆ ಫಂಡ್ ಎಲ್ಲಿಗೆ ಹೋಗುತ್ತೆ ಎಂಬುದು ಪ್ರಶ್ನೆ ಮಾಡಿದೆ. ಹೀಗಾಗಿ ಮಾನ್ಯ DK ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದಾರೆ. ಇದೇನಾ ಗ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು? ಒಂದು ಕಡೆ ಆಕ್ರೋಶ ಅವರು ಆಗ್ತಿದ್ದಾರೆ. ಯಾಕಂದರೆ ಮಳೆ ಬಂತಂದರೆ ಒಂದು ಕಡೆ ಸಿಟಿಯ ಮಾನ ಮರ್ಯಾದೆ 3 ಹರಾಜಾಗುತ್ತೆ. ಎಲ್ಲಿ ಬೇಕಲ್ಲೇ ನೀರು ನಿಲ್ಲುತ್ತೆ, ರೋಡೆಲ್ಲ ಒಂದು ಕಡೆ ಕೆರೆ ಅಂತಾಗುತ್ತೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ಹೋಗುತ್ತೆ. ಅದಲ್ಲದೆ ಸ್ಲಮ್ನಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿ ತುಂಬ ಸಮಸ್ಯೆ ಆಗುತ್ತೆ. ಹೀಗಾಗಿ ಬೇಗ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದರೆ ಪ್ರತಿ ಬಾರಿ ಮಳೆ ಬಂದರೆ ಇದೇ ಸಮಸ್ಯೆ ಆಗುತ್ತೆ. ಶಾಶ್ವತ ಪರಿಹಾರ ಯಾವಾಗ ಎಂಬುದು ಪ್ರಶ್ನೆ ಮೂಡಿದೆ ಶ್ರೀಲಕ್ಷ್ಮಿ.
ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಈ ಮಳೆಯಿಂದಾಗಿ ಎಲ್ಲೆಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಆನೇಕಲ್ಲಲ್ಲೂ ಕೂಡ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರೋದು. ಮಳೆಯಿಂದ ಡ್ಯಾಡಿಸ್ ಗಾರ್ಡನ್ಗೆ ಜಲ ದಿಗ್ಬಂಧನ. ಆನೇಕಲ್ ತಾಲೂಕು ಕಮ್ಮಸಂದ್ರದ ಡ್ಯಾಡಿಸ್ ಗಾರ್ಡನ್ ಧಾರಾಕಾರ ಮಳೆಗೆ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ನಿವಾಸಿಗಳಿಗೆ, ಅಷ್ಟರ ಮಟ್ಟಿಗೆ ಸಮಸ್ಯೆ ಎದುರಾಗಿರೋದು. ನೂರಾರು ಮನೆಗಳಿರುವಂತಹ ಡ್ಯಾಡಿಸ್ ಗಾರ್ಡನ್ ಲೇಔಟ್ ಸುತ್ತಲೂ ನೀರು ಆವರಿಸಿದೆ. ಡ್ಯಾಡಿಸ್ ಗಾರ್ಡನ್ಗೆ ಅಗ್ನಿಶಾಮಕ ದಳದ ತಂಡ ದೌಡಾಯಿಸಿದೆ. ನೋಡಿ, ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಡ್ಯಾಡಿಸ್ ಗಾರ್ಡನ್ ಮಧ್ಯದಲ್ಲಿ ಸುತ್ತಲೂ ನೀರು, ಒಂದು ರೀತಿ ದ್ವೀಪದಂತಹ ಅನುಭವ ಅಲ್ಲಿ. ಆನೇಕಲ್ನಲ್ಲಿ ನಡೆದಿರುವಂತಹ ಒಂದು ಘಟನೆ, ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಯಲ್ಲಿ ಆಗ್ತಾ ಇರೋದು. ಡ್ಯಾಡಿಸನ್ ಗಾರ್ಡನ್ ಆನೇಕಲ್ ತಾಲೂಕು ಕಮ್ಮಸಂದ್ರದ ಡ್ಯಾಡಿಸ್ ಗಾರ್ಡನ್ ಇದು. ನೂರಾರು ನಿವಾಸಿಗಳು ಈಗ ಆಚೆ ಬರದೆ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದವರು ಅಲ್ಲಿ ದೌಡಾಯಿಸಿದ್ದಾರೆ. ಅಲ್ಲಿ ನೀರು ಯಾವ ರೀತಿ ನಿಂತಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಕೆಲವರು ಆಚೆ ಬರಲೇಬೇಕಾದಂಥ ಅನಿವಾರ್ಯತೆ ಇರುವಂಥವರು ಆ ನೀರಿನಲ್ಲೇ ಬರ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ದೃಶ್ಯಗಳನ್ನು ಗಮನಿಸಿ. ಡ್ಯಾಡಿಸ್ ಗಾರ್ಡನ್ ಸುತ್ತಲೂ ಯಾವ ರೀತಿ ನೀರು ಆವರಿಸಿದೆ ಅಂತ ಹೇಳಿ ಆಚೆ ಬರೋದಕ್ಕೂ ಆಗದಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ. ಬರಬೇಕು ಅಂತಂದ್ರೆ ಬೋಟ್ಗಳ ಮೂಲಕವೇ ಬರಬೇಕಾದಂತಹ ಪರಿಸ್ಥಿತಿ ಇದೆ. ಆನೇಕಲ್ನ ಡ್ಯಾಡಿಸನ್ ಗಾರ್ಡನ್ನ ಪರಿಸ್ಥಿತಿ ಇದೆ. ನಿನ್ನೆ ಆದಂತಹ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ, ಒಂದೇ ಒಂದು ಮಳೆಗೆ. ಇನ್ನು ರಾಜ್ಯದ ವಿವಿಧ ಕಡೆ ಕಳೆದ 1-2 ತಿಂಗಳಿಂದ ಮಳೆ ಆಗ್ತಾ ಇದೆ. ಅವ್ರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ನೀವು ಕಲ್ಪನೆ ಮಾಡ್ಕೋಬಹುದು. ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರವಾಗ್ತಾ ಇದೆ. ಇವಾಗ ಏನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ಫೋನ್ ಸಂಪರ್ಕದಲ್ಲಿ ನವೀನ್, ಗಮನಿಸ್ತಾ ಇದೀವಿ ನಾವು ದೃಶ್ಯಗಳಲ್ಲಿ ಮಳೆ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ಮಾಡಿದೆ ಅಂತ ಹೇಳಿ. ಸದ್ಯಕ್ಕೆ ಏನೆಲ್ಲ ಸಮಸ್ಯೆಯನ್ನ ಡ್ಯಾಡಿಸನ್ ಗಾರ್ಡನ್ ಜನ ಎದುರಿಸ್ತಾ ಇದ್ದಾರೆ, ಏನೆಲ್ಲ ಕ್ರಮ ಕೈಗೊಳ್ಳುವಂತ ಕೆಲಸ ಆಗ್ತಾ ಇದೆ? ಶ್ರೀಪಾದ್ ಪಾಟೀಲ್, ಇದೆಲ್ಲದಕ್ಕೂ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ಪ್ರತಿ ವರ್ಷವೂ ಕೂಡ ಸಣ್ಣ ಮಳೆ ಆದ್ರೆ ಡ್ಯಾಡಿಸ್ ಲೇಔಟ್ ಅಲ್ಲಿ ಇದೇ ಪರಿಸ್ಥಿತಿ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನು, ಬಿಲ್ಡರ್ಗಳು ಮಾಡಿರುವಂತ ಒಂದಷ್ಟು ಅವಾಂತರಗಳು. ಸರಿಯಾದ ರೀತಿಯಲ್ಲಿ ನೀರನ್ನ ಹೊರಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡದೆ ಬಡಾವಣೆಯನ್ನ ಏನು ನಿರ್ಮಾಣ ಮಾಡಿ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡಿಬಿಟ್ಟು ಏನು ಹೋಗಿದ್ದಾರೆ. ಇದರಿಂದ ಪ್ರತಿ ವರ್ಷ ಮಳೆ ಬಂದಾಗ್ಲೂ ಕಮ್ಮಸಂದ್ರದ ಡ್ಯಾಡಿಸ್ ಲೇಔಟ್ ಏನಿದೆ ಇಲ್ಲಿ ಇದೇ ಪರಿಸ್ಥಿತಿ ಆಗ್ತಾ ಇರುವಂತದ್ದು. ಅದೇ ರೀತಿ ನಿನ್ನೆ ತಡರಾತ್ರಿ ಅಂದ್ರೆ ರಾತ್ರಿ 2:30 ಸುಮಾರಿಗೆ ಆನೇಕಲ್ನ ಹಲವೆಡೆ ಭಾರಿ ಮಳೆ ಆಗಿತ್ತು. ಇದರಿಂದಾಗಿ ಡ್ಯಾಡಿಸ್ ಲೇಔಟ್ಗೆ ಸಾಕಷ್ಟು ನೀರು ನುಗ್ಗಿದ್ದು ಜನ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಜೊತೆಗೆ ಟೆರೇಸ್ ಕೆಳಭಾಗದಲ್ಲಿಯೂ ಕೂಡ ನೀರು ತುಂಬಿದೆ, ಜನ ಕೂಡ ಹೊರಗಡೆ ಬರೋದಕ್ಕಾಗ್ತಿಲ್ಲ. ಅಗ್ನಿಶಾಮಕ ದಳದವರು ಒಂದಷ್ಟು ಜನ ಆಗಮಿಸಿ ಅವ್ರನ್ನ ಹೊರಗಡೆ ಬರೋದು, ಜೊತೆಗೆ ಒಳಗಡೆ ಹೋಗೋದು, ಅಂದ್ರೆ ದಿನನಿತ್ಯದ ಹಾಲು ಪೇಪರ್ ಏನಿದೆ, ಜೊತೆಗೆ ಫುಡ್ಗಳನ್ನ ಏನ್ ತೆಗೆದುಕೊಂಡು ಹೋಗ್ಬೇಕು, ಶಾಲೆ